ಸ್ನೇಹಿತರ ಬೆಂಗಳೂರಿನಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ? ಎಸ್, ನಮ್ಮ ಕಂಪನಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಕೌನ್ಸಿಲರ್ನ ಹೈಯರ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಸ್ಯಾಲರಿ ನಿಮಗೆ 20,000ಕ್ಕಿಂತ ಅಧಿಕ ಇರುತ್ತೆ, ಜೊತೆಗೆ ಇನ್ಸೆಂಟಿವ್ ಕೂಡ ಇರುತ್ತೆ. ಇದರ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಹೇಳಬೇಕಾ? ಹಾಗಾದ್ರೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ಗಳ ಬಗ್ಗೆ ಮತ್ತೆ ಕ್ರಿಪ್ಟೋ ಮಾರ್ಕೆಟ್ಗಳ ಬಗ್ಗೆ ವಿಡಿಯೋಗಳು ಮತ್ತೆ ಜಾಬ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೋಬಹುದು ಮತ್ತೆ ಬೇರೆ ರೀತಿಯಲ್ಲಿ ನೀವು ಇದರ ಹೆಲ್ಪ್ ಅನ್ನು ತಗೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ನೋಡಿ, ನಮ್ಮ ಒಂದು ಕಂಪನಿಯಲ್ಲಿ ಈ ಒಂದು ಸ್ಟಾಕ್ ಕೌನ್ಸಿಲರ್ನ ಹೈಯರ್ ಮಾಡ್ತಾ ಇದೀವಿ. ರಿಕ್ವೈರ್ಮೆಂಟ್ಗಳ ಬಗ್ಗೆ ಮಾತನಾಡೋದಾದ್ರೆ ಮೊದಲು ನೀವು MBA ಅನ್ನ ಹೊಂದಿರಬೇಕು ಅಥವಾ BCom ಅನ್ನ ಹೊಂದಿರಬೇಕು. ಓಕೆ, ಸೊ ಎರಡು ಒಂದು ಕಂಪಲ್ಸರಿ ಆದಂತಹ ಡಿಗ್ರಿಗಳಾಗಿರುತ್ತೆ. ಜೊತೆಗೆ ನಿಮಗೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮತ್ತೆ ಹೂಡಿಕೆ ಬಗ್ಗೆ ಎರಡರ ಬಗ್ಗೆನೂ ನಾಲೆಡ್ಜ್ ಇರಬೇಕಾಗುತ್ತೆ. ಓಕೆನಾ? ಸೊ ಇನ್ನು ಮೂರನೇದಾಗಿ ಮಾತನಾಡೋದಾದ್ರೆ ಲ್ಯಾಂಗ್ವೇಜ್, ಯಾವ ಒಂದು ಭಾಷೆ ಗೊತ್ತಿರಬೇಕು. ಇಂಗ್ಲಿಷ್ ಮತ್ತು ನಮ್ಮ ರಾಷ್ಟ್ರೀಯ ಭಾಷೆ ನ್ಯಾಷನಲ್ ಲ್ಯಾಂಗ್ವೇಜ್ ಆದಂತಹ ಕನ್ನಡ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಇನ್ನ ಅಡ್ರೆಸ್ ಎಲ್ಲಿ ಸರ್ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ನ ಕೊಟ್ಟಿರ್ತೀನಿ ಅಥವಾ ಒಂದು ಜಿಮೇಲ್ ಅನ್ನ ಕೊಟ್ಟಿರ್ತೀನಿ. ಅದಕ್ಕೆ ನಿಮ್ಮ ರೆಸ್ಯೂಮೆ ಅನ್ನ ಕಳಿಸಿ, ಜೊತೆಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೋದು ಪ್ರತಿಯೊಂದನ್ನು ಅದನ್ನ ಎಂಟರ್ ಮಾಡಿಬಿಟ್ಟು ನಿಮ್ಮ ನೇಮನ್ನು ಎಂಟರ್ ಮಾಡಿಬಿಟ್ಟು ನೀವು ಜಸ್ಟ್ ನಮಗೊಂದು ನಿಮ್ಮ ಒಂದು ರೆಸ್ಯೂಮೆ ಅನ್ನ ಕಳಿಸ್ಕೊಟ್ರಿ ಅಂತಂದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮಗೆ ಲೊಕೇಶನ್ ಅನ್ನು ಕೂಡ ನಾವು ಹೇಳ್ತೀವಿ ಅಂತ ಹೇಳ್ಬಹುದು. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ನಲ್ಲಿ ನೀವೇನಾದರೂ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ದೀರಾ, ಶೇರ್ ಮಾರ್ಕೆಟ್ನಲ್ಲಿ ದೊರೀತಕ್ಕಂತಹ ಜಾಬ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂಬರುವ ದಿನಗಳಲ್ಲಿ ಮತ್ಯಾವುದೇ ಒಂದು ರೋಲ್ಗಳು ಏನಾದರೂ ದೊರೆದ್ರೆ, ಯಾವ್ದಾದ್ರು ಒಂದು ಜಾಬ್ಗಳ ಅವಶ್ಯಕತೆ ಇದ್ದರೆ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಇದನ್ನು ನೋಡಿ ಇದರಿಂದ ನೀವು ಸಹಾಯವನ್ನು ಮಾಡ್ಕೊಳ್ಬೋದು ಅಂತ ಹೇಳಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.